ರೀನಾಗೆ ಎಷ್ಟೋ ವರ್ಷಗಳಿಂದ ಅವಳ ಮದ್ವೆ ಅನ್ನೋದು ಫಿಕ್ಸೇ ಆಗ್ತಿರ್ಲಿಲ್ಲ. ಯಾಕಂದ್ರೆ ಅವಳ ಮೂಗು ಸ್ವಲ್ಪ ಚಪ್ಪಟೆಯಾಗಿತ್ತು ಮತ್ತೆ ಬಣ್ಣ ಕೂಡ ಕಪ್ಪಗಿತ್ತು. ರೀನಾನ 15 ಹುಡುಗರಿಗಿಂತ ಜಾಸ್ತಿ ರಿಜೆಕ್ಟ್ ಮಾಡಿದ್ರು. ರೀನಾ ಹುಡುಗರ್ಗೆ ತನ್ ಮುಖನ ತೋರ್ಸಿ ಬೇಜಾರಾಗೋಗಿತ್ತು. ಮಗು, ಇವತ್ತು ಇನ್ನೊಬ್ಬ ಹುಡುಗ ನಿನ್ನನ್ನ ನೋಡಕ್ ಬರ್ತಾ ಇದ್ದಾನೆ. ಬ್ಯೂಟಿ ಪಾರ್ಲರ್ ಹೋಗು ಹಾಗೂ ನಿನ್ನ ಐಬ್ರೋ ಮಾಡ್ಕೋ. ಹಾಗೂ ಬರುವಾಗ ಪಂಡಿತ್ರವರ ಅಂಗಡಿಯಿಂದ ಬೇಕರಿಯ ಬಿಸ್ಕೆಟ್ ಹಾಗೂ ಪನ್ನೀರನ್ನ ತಗೊಂಬ. ಗಂಡಿನ ಕಡೆಯವರು ಬಹಳ ದೂರದಿಂದ ಬರ್ತಾ ಇದ್ದಾರೆ. 12-1 ಗಂಟೆಗೆ ತಲುಪಿಡ್ತಾರೆ. ಅಪ್ಪಾಜಿ, ನಾನು ಬ್ಯೂಟಿ ಪಾರ್ಲರ್ಗೆ ಹೋಗಲ್ಲ. ನಾನ್ ಹೇಗಿದ್ದೀನೋ ಹಾಗೆ ಹುಡುಗರು ಒಪ್ಕೊಂಡ್ರೆ ಒಳ್ಳೇದಲ್ವಾ? ಮೇಕಪ್ ಮಾಡಿಸ್ಕೊಂಡು ನನಗ್ ಸಾಕಾಗ್ ಹೋಗಿದೆ. ಹೌದು ಮಗ, ನೀನ್ ಹೇಗಿದ್ಯೋ ಹಾಗೆ ಹುಡುಗರು ನಿನ್ನ ಒಪ್ಕೊಳ್ಳೋದಿಲ್ಲ. ಏನು ಅಂದ್ರೆ ಕೂದ್ಲು ಹಿಡ್ಕೊಂಡು ಎಳ್ಕೊಂಡ್ ಹೋಗಿ ಇವಳನ್ನ ಬ್ಯೂಟಿ ಪಾರ್ಲರ್ಗೆ ಮತ್ತ ಅವಳಿಗಲ್ಲಿ ಫೇಶಿಯಲ್ ಮಾಡಿಸ್ಕೊಂಡ್ ಬನ್ನಿ. ಇಲ್ಲ ಅಂದ್ರೆ ಈ ಮಹಾರಾಣಿ ನಮ್ ತಲೆ ಮೇಲೆ ಕೂತಿರ್ತಾಳೆ. ಯಾರು ಕೂಡ ಆಮೇಲೆ ಇವಳನ್ನ ಇಷ್ಟ ಪಡೋದಿಲ್ಲ. ಕೂದ್ಲಿನ ಕಡೆ ಎಷ್ಟು ಗಮನ ಕೊಡ್ತಾಳೆ ಅಂತಂದ್ರೆ ವಿಶ್ವ ಸುಂದರಿ ಬುಕ್ಕೆ ಇವಳಗ್ ಸಿಗತ್ತೇನೋ ಅಂತ. ಅಪ್ಪ, ಅಮ್ಮನ್ ಬಾಯಿ ಮುಚ್ಚೋದಕ್ ಹೇಳು, ಇಲ್ಲ ಅಂದ್ರೆ ಬಾವಿಗ್ ಹಾರಿ ನಾನು ಸತ್ ಹೋಗ್ತೀನಿ. ಲಕ್ಷ್ಮಿ, ನೀನ್ ಇಷ್ಟು ಯಾಕೆ ಮಾತಾಡ್ತೀಯಾ? ನನಗೆ ನಂಬಿಕೆ ಇದೆ, ಯಾರಾದ್ರೂ ಒಬ್ಬ ಗಂಡು ನಮ್ಮ ಹುಡುಗಿನ ಪಕ್ಕ ಒಪ್ಕೋತಾನೆ. ನಾವು ಸ್ವಲ್ಪ ಧೈರ್ಯದಿಂದ ಇರ್ಬೇಕು. ದೇವರು ಎಲ್ಲರಿಗೂ ಒಂದು ಜೋಡಿನ ಮಾಡಿಟ್ಟಿರ್ತಾನೆ. ಅಂದ್ಮೇಲೆ ನಮ್ಮ ಮಗಳನ್ನ ಅವನು ಒಬ್ಬಂಟಿಯಾಗಿ ಹೇಗಿಡಕ್ಕಾಗುತ್ತೆ? ಕೆಲವು ತಿಂಗಳುಗಳಿಂದ ರೀನಾ ತನ್ನ ಕೂದ್ಲಿನ ಕಡೆ ತುಂಬಾನೇ ಗಮನ ಕೊಡ್ತಾ ಇದ್ಲು. ಈ ಸಲ ರೀನಾ ಕೂದ್ಲಿನ ಸೌಂದರ್ಯನ ನೋಡಿ ಹುಡ್ಗನ್ ಕಡೆಯವರು ಒಪ್ಕೊಂಡಿದ್ರು. ಹುಡ್ಗ ರೀನಾಗ್ ಹೇಳ್ತಾನೆ, 1 ವಾರದ ನಂತರ ನಾನು ಮತ್ತೆ ನಿಮ್ಮನ್ನ ಮೀಟ್ ಮಾಡಕ್ ಬರ್ತೀನಿ ಅಂತ. ರೀನಾ ತುಂಬಾ ಖುಷಿಯಾಗಿದ್ಲು. ಇಷ್ಟು ವರ್ಷದ ನಂತರ ನನ್ ಮದ್ವೆ ಫಿಕ್ಸ್ ಆಯ್ತಲ್ಲ ಅಂತ. ಮಮ್ಮಿ, ನಾಳೆ ನಾನು ಆಕಾಂಕ್ಷ ಮನೆಗ್ ಹೋಗ್ತಿದ್ದೀನಿ. ಅವಳನ್ನ ಮೀಟ್ ಮಾಡಿ ತುಂಬಾ ದಿನ ಆಗೋಗಿದೆ. ನಾಳೆ ಎಲ್ಲಿಗೂ ಹೋಗೋದ್ ಬೇಡ. ನಾಳೆ ನನ್ ಜೊತೆ ಮಾರ್ಕೆಟ್ಗೆ ಬಾ. ಕೆಲವೊಂದು ಬಟ್ಟೆಗಳನ್ನ ಕೊಡಿಸ್ಬೇಕು ನಿನ್ಗೆ. ಹೊಸ ಬಟ್ಟೆ ತಗೊಳ್ಳೋದಿಕ್ಕೆ ನಾಡಿದ್ದು ಹೋಗೋಣ. ಮಾರನೇ ದಿನ ರೀನಾ ತನ್ನ ಫ್ರೆಂಡಿಗೆ ಗುಡ್ ನ್ಯೂಸ್ ಹೇಳೋದಿಕ್ಕೆ ಅವಳ ಮನೆ ಕಡೆ ಹೊರಡ್ತಾಳೆ. ಅವಳು ಪಕ್ಕದೂರಲ್ಲಿ ವಾಸ ಮಾಡ್ತಿದ್ಲು. ಪಕ್ಕದೂರಿಗೆ ಹೋಗೋ ಅಂತ ದಾರಿನಲ್ಲಿ ಒಂದು ವಿಶಾಲವಾದ ಪೀಪಲ್ ಮರ ಇತ್ತು. ಆ ಮರದಲ್ಲಿ ಕೂದ್ಲಿಲ್ದೇ ಇರೋ ಅಂತ ಒಂದು ದೆವ್ವ ವಾಸ ಮಾಡ್ತಿತ್ತು. ಹುಡುಗಿರ್ ಕೂದ್ಲನ್ನ ಅದು ಕತ್ತರಿಸ್ಬಿಡ್ತಾ ಇತ್ತು. ರೀನಾ ಆ ಮರದ ಕೆಳಗಡೆ ಹೋಗುವಾಗ ಆ ಭೂತ ಅದನ್ನ ನೋಡ್ಬಿಡ್ತು. ಈ ಹುಡುಗಿ ಕೂದ್ಲಂತೂ ತುಂಬಾನೇ ಸುಂದರವಾಗಿದೆ. ಈ ತರ ಕೂದ್ಲು ಕೇವಲ ನನ್ನ ಹತ್ರ ಮಾತ್ರ ಇರ್ಬೇಕು. ಆದ್ರೆ ಸೂರ್ಯನ್ ಬೆಳಕಲ್ಲಿ ನಾನು ಕೆಳಗಡೆ ಹೋಗೋದಕ್ಕಾಗಲ್ಲ. ಕತ್ಲಾಗೋ ತನಕ ನಾನು ಕಾಯ್ಲೇಬೇಕಾಗತ್ತೆ. ಈ ಹುಡುಗಿ ವಾಪಸ್ ಬರ್ಲೇಬೇಕಲ್ವಾ? ಆಗ ಇವಳು ಕೂದ್ಲನ್ನ ತಗೋತೀನಿ ನಾನು. ರೀನಾ ತನ್ನ ಫ್ರೆಂಡ್ ಮನೆಗ್ ಹೋಗಿ ತುಂಬಾ ಹೊತ್ತಿನ ತನಕ ಮಾತಾಡ್ತಾ ಕೂತಿದ್ಲು. ಈ ಹುಡುಗರು ಕೂಡ ಯಾವ ರೀತಿ ಅಂತ ಹೇಳೋಕೆ ಆಗಲ್ಲ. ಇಷ್ಟ ದಿನದವರೆಗೂ ಯಾವ ಹುಡ್ಗನೂ ನನ್ನನ್ನ ಇಷ್ಟನೇ ಪಡ್ಲಿಲ್ಲ. ಈಗ ಇದಕ್ಕಿದ್ದ ಹಾಗೆ ಒಬ್ಬ ಹುಡ್ಗ ನನ್ ಕೂದ್ಲಿಗ್ ಬಿದ್ದು ಹೋಗಿದ್ದಾನೆ. ಈ ಹುಡುಗರ್ ತಲೆ ಮೇಲೆ ಒಂದು ಕೂದ್ಲಿಲ್ಲ ಅಂದ್ರೂ ಸರಿ, ಆದ್ರೆ ಹುಡುಗಿ ಮಾತ್ರ ತುಂಬಾ ಉದ್ದ ಸುಂದರವಾಗಿರೋ ಕೂದ್ಲೇ ಬೇಕು ಅಂತಾರೆ. ಪ್ರತಿಯೊಬ್ಬ ಹುಡ್ಗನು ಆಸೆ ಪಡೋದು ಏನು ಅಂದ್ರೆ ಫಿಲ್ಮ್ ಹೀರೋಯಿನ್ ತರ ಅವ್ನ್ ಕಟ್ಕೊಳ್ಳೋ ಹೆಂಡತಿ ಕೂದ್ಲು ಇರ್ಬೇಕು ಅಂತ. ಮದ್ವೆ ಆದ್ಮೇಲೆ ನೀನು ತವ್ರ ಮನೆಗ್ ಬಂದ್ರೆ ಖಂಡಿತ ನಮ್ ಮನೆಗ್ ಬರ್ಲೇಬೇಕು. ಮುಂದಿನ ವರ್ಷ ನನ್ ಮದ್ವೆನೂ ಫಿಕ್ಸ್ ಆಗತ್ತೆ. ಆಗ ಗಂಡನ್ ಮನೆಯಲ್ಲಿ ಹೇಗಿರೋದು ಅಂತ ನೀನೇ ನನ್ಗೆ ಹೇಳ್ಕೊಡ್ಬೇಕಾಗತ್ತೆ. ಅಯ್ಯೋ, ಗಂಡನ್ ಮನೆಯಲ್ಲಿರೋದನ್ನ ಕಲಿಯೋದೇನಿದೆ? ಸ್ವಲ್ಪ ದಿನ ತಗ್ಗಿ ಬಗ್ಗಿ ನಡಿಬೇಕಾಗತ್ತೆ. ಆಮೇಲೆ ಏನ್ ಬೇಕಾದ್ರೂ ಮಾಡು. ಮೊದ್ಲಿಗ್ ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಆಗತ್ತಷ್ಟೇ. ಸ್ವಲ್ಪ ದಿನಗಳ ನಂತರ ನಾವೇನು ಎಲ್ಲ ಬಿಡಕ್ಕಾಗತ್ತಾ? ಮದ್ವೆ ಆದ್ಮೇಲೆ ಎಲ್ಲ ಬಿಡ್ಲಿಲ್ಲ ಅಂದ್ರೆ ವಯಸ್ಸಾದ್ಮೇಲೆ ಎಲ್ಲ ಬಿಡಕ್ಕಾಗತ್ತೆ. ಇನ್ನೇನ್ ಕತ್ಲಾಗ್ಬಿಡತ್ತೆ. ನಾನು ಹೊರಡ್ತೀನಿ ಇವಾಗ. ಅಯ್ಯೋ, ಮಾತಾಡ್ತಾ ಮಾತಾಡ್ತಾ ಟೀ ಮಾಡೋದನ್ನೇ ಮರ್ತು ಬಿಟ್ಟೆ. ನಮ್ಮಪ್ಪ ಸಾಲ್ಟ್ ಬಿಸ್ಕೆಟ್ ಅನ್ನ ತಗೊಂಡ್ ಬಂದಿದ್ದಾರೆ. ಟೀ ಜೊತೆ ತಿನ್ನೋದಿಕ್ಕೆ ತುಂಬಾ ಚೆನ್ನಾಗಿರತ್ತೆ. ನಾನು ಇವಾಗ್ಲೇ ಟೀ ಬಿಸ್ಕೆಟ್ ತರ್ತೇನೆ. ರೀನಾ ಟೀ ಕುಡ್ದ ನಂತರ ತನ್ನ ಫ್ರೆಂಡ್ ಮನೆಯಿಂದ ವಾಪಸ್ ತನ್ ಮನೆಗೆ ಹೊರಟ್ಲು. ಕತ್ಲಾಗ ಹೋಗಿತ್ತು. ಆ ಭೂತ ಹಠ ಹಿಡ್ದು ಕೂತಿತ್ತು. ರೀನಾ ಆ ಮರದ ಕೆಳಗಡೆ ಹೋಗೋವಾಗ ಆ ಕೂಡ್ಲೆ ಅವಳ ಮೇಲೆ ಆ ಭೂತ ಹಾರತ್ತೆ ಮತ್ತೆ ಅವಳ ಕೂದ್ಲನ್ನ ಕತ್ತರಿಸ್ಕೊಂಡು ತಗೊಂಡ್ ಹೊರಟೋಯ್ತು. ಅಯ್ಯೋ, ನನ್ ಕೂದ್ಲು! ಆ ಭೂತ ನನ್ ಕೂದ್ಲನ್ನ ತಗೊಂಡ್ ಹೊರಟೋಯ್ತು. ಅಯ್ಯೋ, ಯಾರಾದ್ರೂ ನನಗ್ ಸಹಾಯ ಮಾಡಿ. ಯಾರಾದ್ರೂ ಇದೀರಾ? ಆ ಸಮಯದಲ್ಲಿ ಸುತ್ತಮುತ್ತ ಯಾರೂ ಕೂಡ ಇರ್ಲಿಲ್ಲ ರೀನಾಗೆ ಸಹಾಯ ಮಾಡೋದಿಕ್ಕೆ. ರೀನಾ ಅತ್ಕೊಂಡು ತನ್ ಮನೆಗ್ ವಾಪಸ್ ಬಂದ್ಲು. ಅಪ್ಪಾಜಿ, ಒಂದು ಭೂತ ನನ್ ಕೂದ್ಲನ್ನ ಕತ್ತರಿಸ್ಬಿಡ್ತು. ಆ ಹುಡ್ಗ ನನ್ ಕೂದ್ಲನ್ನ ನೋಡಿನೇ ನನ್ನ ಇಷ್ಟಪಟ್ಟಿದ್ದ.
7 ದಿನದ ನಂತರ ಅವ್ನ್ ಮತ್ತೆ ನನ್ನ ನೋಡಕ್ ಬರ್ತಾನೆ. ಅವಾಗ ನಾನು ಹೇಗ್ ಅವನಿಗೆ ಮುಖ ತೋರಿಸ್ಲಿ? ನಾನ್ ನಿನಗ್ ಹೇಳಿದ್ದೆ ಹೋಗ್ಬೇಡ ಅಂತ, ಆದ್ರೆ ನನ್ನನ್ನ ಶತ್ರು ಅನ್ಕೊಂಡಿದ್ಯಲ್ಲ ನೀನು. ಈಗ ನಿನ್ ಮದ್ವೆ ಮತ್ತೆ ಮುರ್ದ್ ಹೋಗತ್ತೆ. ತುಂಬಾ ಜೋರಾಗಿ ಎಗುರ್ಕೊಂಡು ನಿನ್ ಫ್ರೆಂಡಿಗೆ ವಿಷಯ ಹೇಳ್ಬೇಕು ಅಂತ ಹೋಗಿದ್ದೆ. ಈಗ ಗೊತ್ತಾಯ್ತಾ ಕುಣ್ಕೊಂಡ್ ಹೋಗಿದ್ದು ಪ್ರಭಾವ? ಕೂತ್ಕೊಂಡ್ ಅಳ್ತಾರೀಗ. ನನ್ನನ್ನ ಕ್ಷಮಿಸ್ಬಿಡು ಮಗಳೇ. ನಾನು ಆ ಪಿಶಾಚಿ ಮೋಹಿನಿಯ ಬಗ್ಗೆ ಕೇಳಿದ್ದೆ, ಆದ್ರೆ ನಾನ್ ನೆನ್ನೆ ನಿನಗ್ ಹೇಳೋದನ್ನ ಮರ್ತೋದೆ. ಆದ್ರೆ ನೀನ್ ಚಿಂತೆ ಮಾಡ್ಬೇಡ. ಪ್ರೀತಂಪುರ ಊರಲ್ಲಿ ನನಗೆ ಒಬ್ಬ ತಾಂತ್ರಿಕ ಗೆಳೆಯ ಇದ್ದಾನೆ. ರೀನಾ ತಂದೆ ತನ್ನ ತಾಂತ್ರಿಕ ಸ್ನೇಹಿತನ ಹತ್ರ ಹೊರಟ್ರು. ಚಪಾಲ, ನನಗೆ ಸಹಾಯ ಮಾಡು. ತುಂಬಾ ಕಷ್ಟದಿಂದ ನನ್ನ ಮಗಳಿಗೆ ಒಂದು ವರ ಸಿಕ್ಕಿದಾನೆ. ಗಂಡು ನನ್ನ ಮಗಳ ಕೂದಲ ಸುಂದರತೆಯನ್ನ ನೋಡಿ ಅವಳನ್ನ ಒಪ್ಕೊಂಡಿದ್ದ, ಆದ್ರೆ ಪಿಶಾಚಿ ನನ್ನ ಮಗಳ ಕೂದಲನ್ನ ತಗೊಂಡೋಯ್ತು. ಜೀವನದಲ್ಲಿ ಎಂತ ವಿಚಿತ್ರವಾದ ಪ್ರಾಬ್ಲಮ್ಗಳು ಬರ್ತಾವೆ. ಆದ್ರೆ ನೀನು ಭಯಗೊಳ್ಬೇಡ ಚಮನ್ ಲಾಲ್. ನಾನ್ ನಿನಗೆ ಒಂದು ಮುಲ್ತಾನಿ ಮಿಟ್ಟಿ ಕೊಡ್ತೀನಿ. ಇದು ಸಾಧಾರಣದ ಮುಲ್ತಾನ್ ಮಿಟ್ಟಿ ಅಲ್ಲ. ಇದನ್ನ ಹಾಕಿದ ತಕ್ಷಣ ತಲೆಯಲ್ಲಿ ಉದ್ದವಾದ ಕೂದಲು ಬರ್ತವೆ. ನಾನು ನಿನ್ ಜೊತೆಗೆ ಬರಕ್ಕಾಗಲ್ಲ, ಯಾಕಂದ್ರೆ ಈ ಊರಲ್ಲಿ ಒಂದು ಶೈತಾನ ಬಂದಿದೆ. ನಾನು ನನ್ನ ಈ ಊರನ್ನ ಆ ಸೈತಾನನಿಂದ ರಕ್ಷಣೆ ಮಾಡ್ಬೇಕು. ಆದ್ರೆ ನಾನ್ ನಿನಗೆ ಹೇಳ್ತೀನಿ ಹೇಗೆ ಆ ಪಿಶಾಚಿಯಿಂದ ಮುಕ್ತಿಗೊಳ್ಳೋದು ಅಂತ. ಆ ತಾಂತ್ರಿಕ ರೀನಾ ತಂದೆ ಅಂದ್ರೆ ಚಮನ್ ಲಾಲ್ ಕಿವಿಗೆ ಏನೋ ಹೇಳಿದ್ರು. ಆಮೇಲೆ ಚಮನ್ ಲಾಲ್ ವಾಪಸ್ ಮನೆಗ್ ಬಂದ್ರು. ಚಮನ್ ಲಾಲ್ ಇಡೀ ಹಳ್ಳಿಗ್ ಹೇಳ್ದ, ಯಾರಿಗಾದ್ರೂ ಉದ್ದವಾದ ಕೂದ್ಲು ಬೇಕು ಅಂತಂದ್ರೆ ರಾತ್ರಿ 12 ಗಂಟೆ ಸಮಯದಲ್ಲಿ ಆ ಪೀಪಲ್ ಮರದ ಕೆಳಗಡೆ ಬನ್ನಿ ಅಂತ. ರೀನನ್ ಜೊತೆಗೆ ತುಂಬಾ ಜನ ಹುಡುಗಿಯರು ರಾತ್ರಿ 12 ಗಂಟೆಗೆ ಆ ಮರದ ಕೆಳಗಡೆ ಬಂದ್ರು. ಚಮನ್ ಲಾಲ್ ಅವ್ರೆಲ್ರಿಗೂ ಜಾದುವಿನ ಮುಲ್ತಾನಿ ಮಿಟ್ಟಿನ ಹಂಚೋಕ್ ಶುರು ಮಾಡಿದ್ರು. ಅದನ್ನ ಹಾಕೊಳ್ತಿದ್ ಹಾಗೆ ಎಲ್ಲಾ ಹುಡುಗಿಯರಿಗೂ ತುಂಬಾ ಉದ್ದವಾದ ಕೂದ್ಲು ಬಂತು. ಆ ಭೂತ ಮರದ ಮೇಲೆ ಕೂತ್ಕೊಂಡು ಇದನ್ನೆಲ್ಲ ನೋಡ್ತಿತ್ತು. ಈ ಮುಲ್ತಾನಿ ಮಿಟ್ಟಿ ನನ್ ಹತ್ರ ಇರ್ಬೇಕಲ್ವಾ? ಆ ಭೂತ ಮರದಿಂದ ಕೆಳಗಿಳಿದು ಬಂದು ಚಮನ್ ಲಾಲ್ಗೆ ಹೇಳ್ತು, ಏ ಮುದುಕ ಕೇಳಿಸ್ಕೋ, ಈ ಎಲ್ಲಾ ಮುಲ್ತಾನಿ ಮಿಟ್ಟಿನ ನಾನು ಕೊಟ್ಟು ಇಲ್ಲಿಂದ ಮಾತಾಡ್ದೆ ಹೊರಟೋಗು. ಚಮನ್ ಲಾಲ್ ಕೈಯಲ್ಲಿದ್ದನ್ನೆಲ್ಲಾನು ಕೂಡ ಆ ಭೂತಕ್ಕೆ ಕೊಟ್ಬಿಟ್ಟ. ಆ ಭೂತ ಮುಲ್ತಾನಿ ಮಿಟ್ಟಿನ ತನ್ನ ತಲೆಗ್ ಹಾಕೋತಿದ್ ಹಾಗೆ ಅದ್ರ ತಲೆ ಉರಿಯೋಕ್ ಶುರುವಾಯ್ತು. ಸ್ವಲ್ಪ ಹೊತ್ತಲ್ಲೇ ಆ ಭೂತ ಸುಟ್ಟು ಭಸ್ಮ ಆಗೋಯ್ತು.